ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ಈಗ ಒಂದು ಜನ ಅಂದರೆ ಒಂದು ಥರದ ಜನ ಹೆಂಗಪ್ಪ ಅಂತಂದರೆ ಯಾವುದೇ ಹಬ್ಬ ಹರಿದಿನಗಳಾಗಲಿ ಒಬ್ಬಟ್ಟು ಅಂದರೆ ತಟ್ಟೊಳಗೆ ಮಾಡ್ತಾರೆ. ಇನ್ನು ನಮ್ಮ ಕಡೆ ನಮ್ಮ ದುರ್ಗದ ಕಡೆ ಹೆಂಗಪ್ಪ ಅಂತಂದರೆ ಮಾರ್ನಮ್ ಇರಲಿ, ಯುಗಾದಿ ಇರಲಿ, ಕಾಳ ಹಬ್ಬ ಇರಲಿ, ಆಕಾಶ ಹಬ್ಬ ಇರಲಿ ಯಾವಿದ್ರೂ ನಮ್ಮ ಕಡೆ ಜಾಸ್ತಿ ಮಾಡೋದು ಕರಿಗಡುಬೆ. ಅಂದರೆ ತೊಗರಿಬೇಳೆ ಕಡೆ ಕರಿಗಡುಬೆ ನಮ್ಮ ಕಡೆ ಜಾಸ್ತಿ ಮಾಡೋದು. ಭಾಳ ಚೆನ್ನಾಗಿರುತ್ತೆ. ನಾವು ಎಡೆಗೆ ಇಡೋದೆಲ್ಲ ಈ ಇದೇನು ಈ ಕರಿಗಡುಬೆ ಎಡೆಗೆ ಕೂಡ ಇಡೋದು ಇವನ್ನೇನೆ. ತಟ್ಟೊಳಗೆ ಭಾಳ ಅಂತಂದ್ರೆ ಭಾಳ ಕಡಿಮೆ. ಇನ್ನು ನಮ್ಮ ಹೊಳಲ್ಕೆರೆ ತಾಲೂಕು ಇವು ಹೊಸದುರ್ಗದ ಕಡೆ ಎಲ್ಲ ಜಾಸ್ತಿ ಕರಿಗಡುಬೆ ಮಾಡೋದು. ತಟ್ಟೊಳಗೆ ಎಲ್ಲ ಭಾರಿ ಕಡಿಮೆ. ನಾನು ನೋಡಿರೋ ಪ್ರಕಾರ ನೋಡೇ ಇಲ್ಲ ನಾನು. ಹಂಗಾಗಿ ಇವತ್ತು ಕರಿಗಡುಬು ಹೆಂಗೆ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಅಡುಗೆ ಮನೆಗೆ ಈಗ ತಾನೇ ಸೇರಿರೋರಿಗೆ ಅನುಕೂಲ ಆಗಲಿ ಅಂತೇಳಿ ಸ್ವಲ್ಪ ದೊಡ್ಡದಾಗೆ ಮಾಡಿದ್ದೀನಿ. ನನಗೆ ಗೊತ್ತಿರೋದೆಲ್ಲ ಹೇಳ್ಕೊಡ್ತೀನಂತೆ. ನಾನಿಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ 1 ಲೋಟದಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಮೈದಾ ಹಿಟ್ಟ ಸಾರು ನಾದ್ಬಿಟ್ಟು ತಗೊಂಡಿರೋದು. ನಾನು ಇದಕ್ಕೆ ಅರಶಿನ ಪುಡಿ ಏನೂ ಹಾಕಲ್ಲ. ಒಂದು ಚೂರೇ ಚೂರು ಉಪ್ಪು ಹಾಕ್ತೀನಿ. ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಇದನ್ನು ಚಪಾತಿ ಹಿಟ್ಟು ಕಲಸ್ಕೊತೀವಲ್ಲ ಹಾಗೆ ಕಲಸ್ಕೊತೀನಿ. ನೀವೇನಾದರೂ ತೊಟ್ಟೊಳಗೆ ಮಾಡ್ತಿದ್ದೀರಾ ಅನ್ನೋದಾದರೆ ನೋಡಿರಿ ಒಂಚೂರು ಉಪ್ಪು ಹಾಕಿದೆ. ತಟ್ಟೊಳಗೆ ಮಾಡೋದಾದರೆ 1 ಲೋಟ ಮೈದಾ ಹಿಟ್ಟಿಗೆ ಅರ್ಧ ಲೋಟ ನೀರು ಬೇಕಾಗುತ್ತೆ. ಆದರೆ ನಾನಿಲ್ಲಿ ಕರಿಗಡುಬು ಮಾಡ್ತಿರೋದ್ರಿಂದ 1 ಲೋಟ ಮೈದಾ ಹಿಟ್ಟಿಗೆ 1/4 ಲೋಟ ನೀರು ಸರಿಯಾಗುತ್ತೆ. ನೆನ್ಪಿಡ್ರಿ, 1/4 ಲೋಟ ಅದಕ್ಕಿಂತ ಒಂದು 2 ಹನಿ ಸ್ವಲ್ಪ ಹೆಚ್ಚಾಗ್ಬೋದು, ಸ್ವಲ್ಪ ಕಡಿಮೆ ಆಗಬಹುದು ಬಿಟ್ಟರೆ 1/4 ಲೋಟ ಸರಿಯಾಗುತ್ತೆ. ಅದಕ್ಕಿಂತ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡ್ರಿ. ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು. ಭಾಳ ಗಟ್ಟಿಗಲ್ಲ, ಸ್ವಲ್ಪ ಗಟ್ಟಿಗೆ. ಅದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ಹದಕ್ಕೆ ಕಲಿಸ್ಕೊಂಡ್ರಿ ಅಂತಂದರೆ ಕರಿಗಡುಬುಗಳು ಚೆನ್ನಾಗಿ ಬರ್ತವೆ. ನೋಡಿರಿ ಈ ಒಂದು ಹದಕ್ಕೆ ಕಲಿಸ್ಕೋಬೇಕು. ಕೆಲವರು ಎಣ್ಣೆನ ಬಿಸಿ ಮಾಡಿ ಹಾಕ್ತಾರೆ, ತುಪ್ಪನೂ ಹಾಕೊಂತಾರೆ. ನಾನೇನು ಅದನ್ನೇನು ಹಾಕಿಲ್ಲ. ನಿಮಗೆ ಬೇಕು ಅಂತಂದ್ರೆ ಹಾಕ್ಕೋಬೋದು. ನೋಡಿರಿ ಇನ್ನೂ 1/4 ಲೋಟ ನೀರು ಉಳಿದ. ಸುಮ್ಮನೆ ನಿಮ್ಗೆ ತೋರ್ಸೋಣ ಅಂತೇಳಿ ಒಂದು ಅರ್ಧ ಲೋಟ ನೀರು ತಗೊಂಡಿದ್ದೆ. ನಾನು ಇದನ್ನ ಕಲ್ಸೋಕೆ ಬಳಸಿರೋದು ಒಂದು 1/4 ಲೋಟ ನೀರು ಅಷ್ಟೇ. ಗೊತ್ತಾಯ್ತಾ? ನೋಡಿರಿ ಈ ಒಂದು ಹದಕ್ಕಿತ್ತು ಅಂತಂದರೆ ಘನವಾಗಿ ಬರ್ತವೆ ಕರಿಗಡುಬುಗಳೇನು. ಇವಾಗ ಇದಕ್ಕೊಂದು ಮುಚ್ಚಳ ಮುಚ್ಚಿ ಅಂದರೆ ಪ್ಲೇಟ್ ಎತ್ತರದನ್ನ ಮುಚ್ಚಿಡೋದು. ಅದಕ್ಕಿನ್ನೊಂದು ಚೂರೇ ಚೂರು ಹಿಂಗೆ ಎಣ್ಗಾಯಿ ಮಾಡ್ಕೊಂಡು ಸುಮ್ಮನೆ ಹಿಂಗೆ ಸವರಿಡ್ತೀನಿ ಅದು ಹಿಂಗೆ. ಮೇಲೆ ಸ್ವಲ್ಪ ಒಣಗಬಾರ್ದು ಅಂತೇಳಿ. ಏನೇ ಪ್ಲೇಟ್ ಮುಚ್ತೀವಿ ಅಂತಂದ್ರೆ ಒಂಚೂರು ಗಾಳಿ ಆ ಕಡೆ ಈ ಕಡೆ ಒಳಕ್ಕೆ ನುಗ್ಗಿತ್ತು ಅಂತೇಳಿ ಹಂಗೆ ಒಂಚೂರು ಎಣ್ಣೆ ಸವರಿ ಇಟ್ಟಿದ್ದೀನಿ. ಒಂದು 2 ಹನಿ ಅಷ್ಟೇ. ಇವಾಗ ಒಂದು ಗಂಟೆ, ಅರ್ಧ ಗಂಟೆ ಆದಮೇಲೆ ಅದು ಇನ್ನೂ ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ಆಮೇಲೆ ಇನ್ನೊಂದು ಸತಿ ಹಿಂಗೆ ಲಘುವಾಗಿ ನಾದ್ಕೋಬೇಕು. ನಾದ್ಕೊಂಡು ಮಾಮೂಲಿ ಕರಿಗಡುಬು ಕೆಲವರು ದೊಡ್ಡ ಮಾಡ್ತಾರೆ, ಕೆಲವರು ಸಣ್ಣ ಮಾಡ್ತಾರೆ. ನಿಮಗೆ ನಿಮ್ಮ ಅನುಕೂಲ ಅದು. ಸಣ್ಣವರ ಮಾಡ್ಕೊಳ್ರಿ, ದೊಡ್ಡವರ ಮಾಡ್ಕೊಳ್ರಿ. ಅದಕ್ಕಿಂತ ಮುಂಚೆ ಇದನ್ನ ಎಲೆ ಒಸಿಯೋಕ್ಕೆ ನಾವು ಇದಕ್ಕೆ ಎಲೆ ಅಂತೀವಿ. ಕರಿಗಡುಬು ನಾವು ಎಲೆ ಒಸಿಯೋದು ಅಂತ ಕರಿತೀವಿ. ಹಿಂಗೆ ಎಷ್ಟು ಬೇಕೋ ಅಷ್ಟು ಬಿಲ್ಲೆ ಮಾಡ್ಕೊಳ್ರಿ, ಸಣ್ಣವು ದೊಡ್ಡವು. ನಿಮ್ಗೆ ಅನುಕೂಲ, ನಿಮ್ಮ ಅನುಕೂಲ ಒಟ್ಟದು. ಹಿಂಗೆ ಒಂಚೂರು ಉಂಡೆ ಉಂಡೆ ಹಿಂಗೆ ಕಿತ್ಕೊಂಡು ಬಿಲ್ಲಿಗಳು ಮಾಡ್ಕೊಂಡು ಎಲೆ ಒಸಿಬೇಕು. ಎಲೆ ಎಷ್ಟು ಒಸಿಬೇಕಪ್ಪ ಅಂತಂದರೆ ತೀರಾ ತೆಳ್ಳಗೂ ಒಸಿಬಾರ್ದು, ತೀರಾ ದಪ್ಪಕ್ಕೂ ಒಸಿಬಾರ್ದು. ಒಂದು ಅಳತೆ ಲೆಕ್ಕಕ್ಕೆ ಹೇಳ್ಬೇಕಂತಂದರೆ 1 ಇಂದ 1.5 ಬೇಡ, ಅಬ್ಬಬ್ಬ ಅಂದರೆ ಒಂದು 2 ಇದ್ರೂ ಸ್ವಲ್ಪ ಅವು ಅಲ್ಲೇ ದಪ್ಪ ಅನ್ನಿಸ್ತಾವೆ ಆಲೆ. ಅದಕ್ಕಿನ್ನೊಂದು ಒಂಚೂರು ಕಡಿಮೆನೇ ಇರಬೇಕು. ತೀರಾ ದಪ್ಪ ಆದರೆ ಬರೀ ಎಲೆ ಎಲೆ ಅಂತ ಅನಿಸಿರುತ್ತೆ. ಹೂರಣನೇ ಒಂಥರ ಇಷ್ಟು ದಪ್ಪ ಇರುತ್ತೆ ಎಲೆ, ಒಂಥರ ಏನೂ ಹಸಲ್ಲ. ಹಂಗಾಗಿ ಒಂಚೂರು ಇರಬೇಕು. ತೀರಾ ತೆಳ್ಳಗಾದ್ರೂ ಹಸಲ್ಲ, ತೀರಾ ದಪ್ಪ ಇದ್ರೂ ಹಸಲ್ಲ. ನಾನು ಇಲ್ಲಿ ತೋರಿಸ್ತೀನಿ ಒಂದು. ಹಂಗೆ ಒಂದು ಫೋಟೋ ಹೊಡ್ಕೊಂಬಿಟ್ರೆ ಹಂಗೆ ಮೆದುಳಿಗೆ. ಅಷ್ಟು ದಪ್ಪ ಹೊಸದ್ರಿ ಅಂತಂದರೆ ಸಾಕು, ಚೆನ್ನಾಗಿರ್ತವೆ. ನೋಡಿರಿ ಹಿಂಗೇನೆ. ಆಮೇಲೆ ಈ ಕರಿಗಡುಬು ಮಾಡೋವು, ಈ ಕರ್ಜಿಕಾಯಿ ಮಾಡೋವು ಅಚ್ಚುಗಳು ಬರ್ತಾವಲ್ಲ, ಅಚ್ಚುಗಳಿಗೂ ಕೆಲವ್ರು ಮಾಡ್ಕೊತಾರೆ. ನಾನು ನಿಮಗೆ ಶಿಫಾರಸು ಮಾಡೋದು ಏನಪ್ಪ ಅಂತಂದರೆ, ಅಚ್ಚುಗಳಿಗಿಂತ ಮೊದಲು ಕೈಯಲ್ಲಿ ಕಲಿಬೇಕು ನಾವು. ಯಾವುದೇ ಅಡುಗೆ ಆಗಲಿ ಕೈ ಹದ ಗೊತ್ತಾಗಬೇಕು ನಮಗೆ. ನಾವು ಕೈಯಿಂದ ಏನು ಕಲಿತೀವಿ ಅದು ನಮಗೆ ಶಾಶ್ವತವಾಗಿರುತ್ತೆ. ನಾವು ತಪ್ಪು ಮಾಡಿದರೂ ಕೂಡ ಅದೇ ನಮಗೆ ತಿದ್ದಿ ಹೇಳ್ತಿರುತ್ತೆ. ಹಾಗಾಗಿ ಯಾವುದೇ ಅಡುಗೆಗಳಾಗ್ಬೋದು, ಏನೇ ಆಗ್ಬೋದು, ನಾವು ಮೊದಲು ಸ್ಪರ್ಶದಿಂದ ಕಲಿಬೇಕು ಅಂತ ನನ್ನ ಒಂದು ಶಿಫಾರಸು ನಿಮಗೆ. ಆಮೇಲೆ ಪುರ್ಸೊತ್ತಿಲ್ಲ ಅಂತ ಅಂದಾಗ ಭಾಳ ಜನ ಇದ್ದಾಗ ಬೇಕಾದ್ರೆ ಅಚ್ಚುಗಳು ಬಳಸಿ, ಅದನ್ನು ಬಳಸೋದೇನು ತಪ್ಪು ಅಂತಲ್ಲ. ಆದರೆ ನಾವು ಮೊದಲು ಕಲಿಬೇಕಾಗಿರೋದು ಕೈಯಿಂದ ಕಲಿಬೇಕು ಅಂತೇಳಿ. ಆ ಥರ ಮಾಡ್ಕೊಂಡ್ವಿ ಅಂತಂದರೆ ನಮಗೆ ಅಡುಗೆ ಕಷ್ಟ ಅಂತ ಅನಿಸಲ್ಲ, ಭಾಳ ಸುಲಭ ಆಗುತ್ತೆ. ಆಗ ಈಗ ಅಷ್ಟೊತ್ತಿಗೆ ಮಾಡಿಬಿಡ್ತೀವಿ ನೋಡಿರಿ. ಈ ಥರ ಎಲೆಗಳೆಲ್ಲ ಒಸ್ಕೊಂಡು ಆ ಕಡೆಗೆ ಇಟ್ಕೊಳ್ರಿ ಒತ್ತಟ್ಟಿಗೆ. ಅದೇ ಹೇಳಿದ್ನಲ್ಲ ನಿಮಗೆ, ಒಂದು 10-15 ಮಾಡ್ಕೊಂಡು ಆಮೇಲಿಂದ ತುಂಬಬೇಕಾಗತ್ತೆ. ಇವಾಗ ತುಂಬೋದಕ್ಕೆ ಒಂದು ಲೋಟದಲ್ಲಿ ನೀರು ಇಕ್ಕೊಳ್ರಿ. ನೀವು ಬೇಕಾದ್ರೆ ಬೆಳ್ಳಗಾದ್ರೂ ನೀರು ಹಚ್ಬೋದು, ಇಲ್ಲ ಅಂತಂದರೆ ಒಂದು ಕಡ್ಡಿಗೆ ಹತ್ತಿ ಸುತ್ಕೊಂಡು ಅದ್ರಾಗಾರ ನೀರು ಹಚ್ಬೋದು. ಆಮೇಲೆ ಏನಪ್ಪ ಅಂತಂದರೆ ಇಲ್ಲಿ ನೋಡಿರಿ, ನೀವು ಒಬ್ಬರು ಎಲೆ ಒಸ್ತಾ ಇದ್ದಾರೆ, ಇನ್ನೊಬ್ರು ತುಂಬ್ತಾ ಇದ್ದಾರೆ, ಒಬ್ಬರು ಕರಿತಾ ಇದ್ದಾರೆ ಅಂದರೆ ನೀವು ನೀರು ಹಚ್ಕೊಳ್ಳೋದೇನು ಬೇಕಾಗಿಲ್ಲ. ನಾನು ಏನು ಅಳತೆ ತೋರಿಸಿದ್ದೀನಿ ಅದೇ ಅಳತೆಯಲ್ಲಿ ನೀವು ಅಷ್ಟೇ ನೀರು ಹಾಕಿ ಮೈದಾ ಹಿಟ್ಟು ಕಲಿಸ್ಕೊಂಡ್ರಿ ಅಂತಂದ್ರೆ ನೀರು ಹಚ್ಚಿದಂಗೆ ನೀವು ಸುಮ್ಮನೆ ಹಿಂಗೆ ಕೈಯಲ್ಲಿ ಹಿಂಗೆ ಒತ್ತಿದ್ರೆ ಸಾಕು, ಅದು ಚೆನ್ನಾಗಿ ಅಂಟ್ಕೊಳ್ತವೆ, ಬಾಯಿ ಬಿಡಲ್ಲ.
ತೀರಾ ಒಣಗಿ ಶೆಟ್ಕೊಂಡು ಹೋಗಿದಾವಪ್ಪ ಅಂದ್ರೆ ಮಾತ್ರ ಜಾಸ್ತಿ ನೀರು ಹಚ್ಬೇಕಾಗತ್ತೆ. ನೋಡಿರಿ ಹಿಂಗೆ ಮೇಲಷ್ಟೇ ನೀರು ಹಚ್ಬೇಕು. ಏನಾದ್ರು ಕೆಳಗಡೆಗೆ ಬಿತ್ತು ಅಂತಂದ್ರೆ ಮೇಲೆ ಒತ್ತಬೇಕಾದ್ರೆ ಹಿಂಗೆ ಮತ್ತೆ ಕೈಗೆ ಅಂಟಿಸುತ್ತೆ. ಮತ್ತೆ ಬಾಯಿ ಬಿಟ್ಕೊಳುತ್ತೆ. ಇಲ್ಲಿ ನಾವು ಸರಿಯಾಗಿ ತುಂಬಿಲ್ಲ ಅಂತಂದ್ರೆ ಏನಾಗುತ್ತಪ್ಪ ಅಂದ್ರೆ ಎಣ್ಣೆಗೆ ಹಾಕ್ತಿದ್ದಂಗೆಲ್ಲ ಬಾಯಿ ಬಿಟ್ಕೊಂಡು ಎಣ್ಣೆಗೆಲ್ಲ ಹೂರ್ಣ ಇಳ್ಕೊಂಡು ಕರ್ರಗೆ ಮಸೆ ಇದಾಗ್ಬಿಡುತ್ತೆ. ಮಸೆ ಮಸೆ ಒಂಥರ ಆಗ್ಬಿಡುತ್ತೆ. ಎಣ್ಣೆಲ್ಲ ಕರ್ರಗೆ ಆಗಿಬಿಡುತ್ತೆ. ಹಂಗಾಗಿ ನೋಡಿರಿ ಹಿಂಗೆ ಚೆನ್ನಾಗಿ 2 ಕಡೆ ಚೆನ್ನಾಗಿ ಒತ್ತಬೇಕು ಹಿಂಗೆ. ಬಾಯಿ ಬಿಡ್ದಿರೋ ಥರ. ಎಲ್ಲಾರು ಸ್ವಲ್ಪ ಹಿಂಗೆ ಅಂಟ್ರಿಸುತ್ತೆ ಅಂತ ಅಂದಾಗ ಒಂಚೂರು ಮೈದಾ ಹಿಟ್ಟು ತಗೊಂಡು ಹಿಂಗೆ ಅಂಡ್ರಿ ಹಿಂಗೆ. ಅವಾಗ ಸರಿ ಹೋಗುತ್ತೆ. ಒಂದು ಸತಿ ನೀರು ಏನು ಮಾಡಿಬಿಡುತ್ತಪ್ಪ ಹಚ್ಬೇಕಾದ್ರೆ ಕೆಳಗೆ ಹಿಂಗೆ ಕೆಳಗೂ ಹಿಂಗೆ ಅನ್ಕಿರ್ತಾವಲ್ಲ ನೀರಿನ ಅಣುಕ್ಳು, ನೀರಿನ ಹನಿ ಆವಾಗ ಹಂಗೆ ಆಗುತ್ತೆ ಅಂಟ್ರಿಸುತ್ತೆ. ಹಿಂಗೇನೆ ಭಾಳ ನಿಧಾನಕ್ಕೆ ತುಂಬ್ರಿ. ನೋಡಿ ಸ್ವಲ್ಪ ನೀರು ಹಚ್ಕೊಳ್ಳಿ. ಭಾಳ ನೀರು ಹಚ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತದು ಜಾಸ್ತಿ ನೀರು ಹಚ್ಕೊಂಡ್ಬಿಟ್ರೆ ಅಂಟ್ರಿಸೋಕೆ ಸರಿಯಾಗಲ್ಲ ಅದು. ನಾವು ಒತ್ತಿದಂಗೆ ಮತ್ತೆ ಕೈಗೆ ಅದು. ಹಿಂಗೆ ಹೂರಣ ಸ್ವಲ್ಪ ಜಾಸ್ತಿನೇ ತುಂಬಬೇಕು. ಬರೀ ಎಲೆ ಎಲೆ ಇದ್ರೂ ಅಷ್ಟು ಚೆನ್ನಾಗಿರಲ್ಲ. ಒಂಚೂರು ಹೂರಣ ಜಾಸ್ತಿ ತುಂಬಿ ಚೆನ್ನಾಗಿ ಹಿಂಗೆ ಬಾಯಿ ಬಿಡ್ದಂಗೆ ಒತ್ತಬೇಕು 2 ಕಡೆಗೂ ಹಿಂಗೆ. ಚೆನ್ನಾಗಿ ಒತ್ತಿದ್ವಿ ಅಂತಂದರೆ ಎಣ್ಣೆಗೆ ಹಾಕಿದರೆ ಬಾಯಿ ಬಿಡಲ್ಲ. ನೋಡಿರಿ ಎಲ್ಲದು ಹಿಂಗೆ ತುಂಬ್ಕೊಬರ್ರಿ. ನೋಡಿರಿ ಇವಾಗ ಎಣ್ಣೆನ ಕಾಯಿಸಬೇಕು. ಎಣ್ಣೆ ಸ್ವಲ್ಪ ಚೆನ್ನಾಗೇ ಕಾದಿರಬೇಕು. ಎಣ್ಣೆ ಕಾದ್ಮೇಲೆ ಒಂದೊಂದೇ ಎಳೆ ಬಿಡ್ರಿ ಹಿಂಗೆ. ಸಣ್ಣವಾದರೆ ಒಂದು 5-6 ಎಳೆ ಬಿಡ್ಬೋದು. ನಾನು ಒಂಚೂರು ದೊಡ್ಡವು ಮಾಡಿದ್ದೀನಿ. ಹಾಗಾಗಿ 3 ಹಾಕ್ತಾಯಿದ್ದೀನಿ. ನಿಜ ಹೇಳ್ಬೇಕು ಅಂತಂದರೆ ನಾವು ನಮ್ಮ ಕಡೆ ಇದಕ್ಕಿಂತ ಸಣ್ಣ ಮಾಡ್ತೀವಪ್ಪ. ಈ ಒಂದು ಕರಿಗಡುಬು ಐತಲ್ಲ ಇದ್ರಾಗ 2 ಆಗ್ತವೆ. ತೀರಾ ನಾನು ಅಷ್ಟು ಸಣ್ಣ ತೋರಿಸಿದೆ ಅಂತಂದರೆ ನೀವೆಲ್ಲನ ಯಾವಾಗನ ಪುರ್ಸೊತ್ತಾದಾಗ ತಾಟ್ಪಲ್ಲ ಹಚ್ಕೊಂಡು ಎಲ್ಲಿ ಮಾತಾಡ್ತೀರೋ ಅಂತೇಳಿ ನಾನೇನು ಮಾಡಿದೆ ಒಂಚೂರು ದೊಡ್ಡವು ಮಾಡಿದೆ. ಯಾರಿಗೆ ಗೊತ್ತು? ಅಯ್ಯೋ ಅಯ್ಯೋ ಕರಿಗಡುಬು ಅಂತ ಮಾಡಿತ್ತು ಅವು ಹಂಗೆ ಬರೆಗಣ್ಣಿಗೆ ಕಾಣಂಗಿಲ್ಲಿದ್ವು ಅವು. ಸೂಕ್ಷ್ಮ ಜೀವಿಗಳಾದ್ರು ಬರೆಗಣ್ಣಿಗೆ ಕಂಡವು ಅಯ್ಯಪ್ಪ ನಾವು ಕರಿಗಡುಬು ಮಾತ್ರ ಕಾಣಂಗಿರ್ಲಿಲ್ಲ. ಎಲ್ಲರ ಊಟಕ್ಕೆ ಹೋಗ್ಬಿಟ್ರೆ ಸೂಕ್ಷ್ಮದರ್ಶಕ ಹೊತ್ಕೊಂಡು ಹೋಗ್ಬೇಕು ನೋಡು ಅಂತ ಆಡ್ಕ್ಯಂತ್ರ ಅಂತೇಳಿ ಆಮೇಲೆ ನಮ್ಮ ಚಾನಲಿನ ಮಾನ ಮರ್ಯಾದೆ ಏನಾಗಬೇಕು ಅಂತೇಳಿ ಹೆದ್ರಿಕೊಂಡು ಒಂಚೂರು ದೊಡ್ಡವೇ ಮಾಡಿದೆ. ಇದಕ್ಕಿಂತ ಸ್ವಲ್ಪ ಸಣ್ಣವೇ ಇರ್ತವೆ. ಮಾಮೂಲಿ ಮಾಡಿದರೆ ಹೆಚ್ಚು ಕಡಿಮೆ ಇದ್ರಲ್ಲಿ 2 ಆಗ್ತವೆ ಅಂತ ಅನಿಸುತ್ತೆ. ಅಷ್ಟು ಮಾಡ್ತೀನಂತೆ. ನಮ್ಮ ಕಡೆ ಅಷ್ಟು ಇರ್ತವೆ. ಇದೆಲ್ಲ ಅವ್ರವ್ರ ಇಚ್ಛೆನಪ್ಪ. ಸಣ್ಣವು ದೊಡ್ಡವು ಒಟ್ಟು ಮಾಡ್ಕೊಂಡು ತಿಂದು ನಡಿ ಅಂದ್ರೆ ಆಯ್ತು ಅಷ್ಟೇ. ಏನಾಗೋದಿಲ್ಲ. ಅದು ಸಣ್ಣ ಮಾಡಿದ್ರು ಅಂತಂದ್ರೆ ಜುಗ್ರು ಅಂತಲ್ಲ. ಅವ್ರಿಗೆ ಏನೋ ಒಂಥರ ಇಷ್ಟ ಅದು. ಅವ್ರವ್ರ ಮನೇಲಿ ಹೆಂಗೆ ಮಾಡಿರ್ತಾರೆ, ಯಾವ್ದ್ಯಾವ್ದು ಇಷ್ಟ ಅನಿಸುತ್ತೋ ಆ ಥರ ಮಾಡ್ತಾರಷ್ಟೇ. ತೀರಾ ಸಣ್ಣವು ತೀರಾ ದೊಡ್ಡವು ಅಂತೇಳಿ ನಾವೇನು ಆಡ್ಕೊಳೋದೇನು ಬೇಡ. ಎಲ್ಲ ಒಟ್ಟಿಗೆ ಹೋಗೋದೇ ಅಲ್ವೇ. ನೋಡಿರಿ ಹಿಂಗೆ ಚೆನ್ನಾಗಿ ಚೆನ್ನಾಗಿ ಕರಿಬೇಕು. ತೀರಾ ಎಲೆ ದಪ್ಪ ಇದ್ವು ಅಂತಂದರೆ ಏನಾಗುತ್ತಪ್ಪ ಅಂತಂದರೆ ಒಂಥರ ಹಸ್ಕದಂಗೆ ಆಗಿಬಿಡ್ತವೆ. ಹಂಗಾಗಿ ನೋಡಿ ಚೆನ್ನಾಗಿ ಒಂದೊಳ್ಳೆ ಇದಕ್ಕೆ ಎಲೆ ಒಸ್ಕೊಂಡು ಚೆನ್ನಾಗಿ ತುಂಬಿದ್ರಿ ಅಂತಂದರೆ ರುಚಿಯಾದ ಕರಿಗಡುಬುಗಳು ಸಿದ್ಧವಾದವು ಅಂತಲೇ ಅರ್ಥ. ನೀರು ಹಚ್ಚೋದು ಎಲೆ ತಾಜಾ ಇದ್ವು ಅಂತಂದರೆ ನೀರು ಹಚ್ಚೋದು ಬೇಡ. ಹಿಂಗೆ ಅಂದರೆ ಚೆನ್ನಾಗಿ ಅಂಟ್ಕೊಳುತ್ತೆ. ಇಲ್ಲ ಸ್ವಲ್ಪ ತಾಗಿ ಒಂದು 5 ನಿಮಿಷ ಆಗಿದೆ, ಸ್ವಲ್ಪ ಒಣಗಿದಾವೆ ಎಲೆ ಅಂದರೆ ಮಾತ್ರ ನೀರು ಹಚ್ಬಿಟ್ಟು ಹಸಿ ಮಾಡಿಕೊಂಡು ಆಮೇಲೆ ಹೂರಣನ ತುಂಬ್ರಿ ಹಿಂಗೆ. ಅಷ್ಟಿನ್ನೇನಿಲ್ಲ. ನೋಡಿರಿ ಹೂರಣನೂ ಅಷ್ಟೇ ತೀರಾ ತರಿಯಾಗಿತ್ತು ಅಂತಂದರೆ ಏನಾಗುತ್ತಪ್ಪ ಅಂದರೆ ಯಾವನ್ನ ಕರಿಗಡುಬು ಬಾಯಿ ಬಿಟ್ಕೊಂಡ್ವು ಅಂತಂದರೆ ಎಣ್ಣೆ ಜೊತೆ ಸೇರ್ಕೊಂಡು ಅದು ಹೊರಗೆ ಬಂದುಬಿಡುತ್ತೆ. ಹೂರಣ ಒಂಚೂರು ನುಣ್ಣಗೆ ಇರಬೇಕು ಇದಕ್ಕೆ ಆಗಲಿ ತೊಟ್ಟೊಳ್ಗಿಗೆ ಆಗಲಿ. ತೀರಾ ಅಲ್ಲ ಇದು ತರಿಯಾಗಿದ್ದರೂ ಕೂಡ ಮಾಡ್ಬೋದು, ಮಾಡೋಕ್ಕೆ ಬರಲ್ಲ ಅಂತಲ್ಲ. ಆದರೆ ಒಂಚೂರು ನುಣ್ಣಗಿದ್ದರೆ ಚೆಂದ ಅಂತ ಅಷ್ಟೇ. ಎಣ್ಣೆ ಒಂದು ಚೀರ ಬಾಯಿ ಬಿಟ್ಕೊಂಡ್ರೂ ಕೂಡ ಎಣ್ಣೆ ಜೊತೆ ಕರಿಕೊಂಡು ಅಲ್ಲೇ ಇಳ್ಕೊಂಬಲ್ಲ ಅಂತೇಳಿ ಅಷ್ಟೇ. ಆಮೇಲಿಂದ ಇನ್ನೇನಪ್ಪ ಅಂತಂದರೆ ಇನ್ನೇನಾದ್ರು ಹೇಳೋದು ಮರ್ತುಬಿಟ್ನಾ? ಇನ್ನೇನು ಇಲ್ಲ. ಇಲ್ಲಿ ಬರೀ ಮೈದಾ ಹಿಟ್ಟು ಬಳಸಿರೋದು ನಾನು. ಇದಕ್ಕೆ ಯಾವುದೇ ರೀತಿ ಚಿರೋಟಿ ರವೆ ಅದೇನೂ ಹಾಕಿಲ್ಲ. ಆಮೇಲೆ ಏನಪ್ಪ ಅಂತಂದರೆ ಇವು ಕರಿಗಡುಬುಗಳು ಹೆಂಗೆ ಅಂತಂದರೆ ಮಾಡಿ ಒಂದು 5 ನಿಮಿಷದ ತನಕ ಗರಿಯಾಗಿರ್ತವೆ. ಆಮೇಲೆ ಎತ್ತಾಯಿಸ್ತೀವಿ ಒಂಚೂರು ಮೆತ್ತಗಾಗ್ತವೆ. ಯಾಕಂದರೆ ಹೂರಣದಲ್ಲಿ ನೀರಿನಂಶ ಜಾಸ್ತಿ ಇದ್ದೇ ಇರುತ್ತೆ. ನಾವು ಕರೆದಾಗ ಎಲೆಯಲ್ಲಿರೋ ನೀರಿನಂಶ ಆವಿಯಾಗಿರುತ್ತಲ್ವ, ಹಂಗಾಗಿ ಏನಾಗುತ್ತೆ ಸ್ವಲ್ಪ ಗರಿ ಅನ್ನಿಸ್ತವೆ. ಒಟ್ಟು ಹೋದ್ಮೇಲೆ ಏನಾಗುತ್ತಪ್ಪ ಅಂದರೆ ಮತ್ತೆ ಆ ಹೂರಣದ ಜೊತೆಗೆ ಏನು ಹಬೆ ಸೇರಿಕೊಂಡಿರುತ್ತೆ ಅದು ಮೇಲಕ್ಕೆ ಬಂದಾಗ ಅವು ಮತ್ತೆ ಮೆತ್ತಗೆ ಆಗೇ ಆಗ್ತವೆ. ಹಂಗಾಗಿ ಬಿಸಿ ಇದ್ದಾಗ ತಿಂದರೆ ಚೂರು ಗರಿಯಾಗಿ ಚೆನ್ನಾಗಿರ್ತವೆ. ತಣ್ಣಗಾದ್ಮೇಲೆ ಒಂಚೂರು ಮೆತ್ತಗಾಗ್ತವೆ. ಆಮೇಲೆ ನಿಮಗೆ ಗೊತ್ತೇ ಐತೆ ಉಳಿದಿರೋ ಮೈದಾ ಹಿಟ್ಟನ್ನ ಒಂದು ಪೂರಿ ಮಾಡ್ಕೊಂಡು ತಿಂದಿಲ್ಲ ಅಂತಂದರೆ ಹಬ್ಬ ಮಾಡಿದ್ದಕ್ಕೂ ಸಾರ್ಥಕ ಆಗೋದಿಲ್ಲ. ಆಯ್ತು ಅಷ್ಟೇ. ನಿಮಗೆ ಇಷ್ಟ ಆಗಿತ್ತು ಅಂದರೆ ಕರಿಗಡುಬು ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಹೇಳಿ ಟಾಟಾ ಬಾಯ್ ಬಾಯ್.